ಇವತ್ತು ನಾನು ಒಬ್ಬ ಮನುಷ್ಯನನ್ನು ನಿಮ್ಮ ಮುಂದೆ ನಾನು ಇಡ್ತೇನೆ. ಆತನ ಜೀವನ ಹೇಗಿತ್ತು, ಯಾವ ರೀತಿಯಲ್ಲಿ ದೇವರನ್ನು ನಂಬಿಕೊಂಡ ಮೇಲೆ ಏನು ಹೇಳ್ತಾ ಇದ್ದಾನೆ, ಹೇಗೆ ಇದ್ದಾನೆ. ಇವತ್ತು ನೀವು ದೇವರನ್ನು ನಂಬಿಕೊಳ್ಳೋದಕ್ಕಿಂತ ಮುಂಚೆ ನೀವು ಹೇಗಿದ್ದೀರಂತ ನಿಮಗೆ ಗೊತ್ತು. ದೇವರನ್ನು ಹೇಗೆ ನೀವು ನಂಬ್ಕೊಂಡಿದ್ರಂತ ಗೊತ್ತು. ದೇವರು ನಂಬಿದ ಮೇಲೆ ಯಾವ ರೀತಿ ನಡೀಬೇಕಂತ ಗೊತ್ತಿಲ್ಲ. ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಆಮೇಲೆ ನಮ್ಮ ಹತ್ರ ಸತ್ಯವಿದಿರುವುದಾದರೆ ಗಲಾತ್ಯನ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ ಓದೋಣ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಸೊ ಈ ಮಾತು ಯಾರು ಹೇಳ್ತಾ ಇದ್ದಾರೆ ಅಂದರೆ ಪೌಲನು ಹೇಳ್ತಾ ಇದ್ದಾನೆ. ಯಾವ ಸಭೆಗೆ ಹೇಳ್ತಾ ಇದ್ದಾನೆ? ಗಲಾತ್ಯ ಸಭೆಗೆ ಹೇಳ್ತಾ ಇದ್ದಾನೆ. ಗಲಾತ್ಯ ಸಭೆಯವರೇ, ನೀವು ನನ್ನ ಹಿಂದಿನ ನಡತೆಯನ್ನು ನೋಡಿದ್ದೀರಾ. ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯ 4ನೇ ವಚನ 5ನೇ ವಚನದಲ್ಲಿ, ನಾನು ಯೆಹೂದ್ಯದಲ್ಲಿರುವಾಗ ಬಾಲ್ಯದಿಂದ ನಾನು ಹೇಗೆ ನಡ್ಕೊಂಡಿದ್ದೀನಿ, ನನ್ನಲ್ಲಿ ಎಷ್ಟು ಕೋಪ ಇತ್ತು, ನನ್ನಲ್ಲಿ ಎಷ್ಟು ದ್ವೇಷ ಇತ್ತು, ನಾನು ಎಷ್ಟು ಸಂಪ್ರದಾಯಗಳನ್ನು ಮಾಡ್ತಾ ಇದ್ದೆ, ಎಷ್ಟು ನಿಯಮಗಳನ್ನು ಪಾಲಿಸ್ತಾ ಇದೆ, ಇವೆಲ್ಲವನ್ನ ನೀವು ನೋಡಿದ್ದೀರಾ. ಅದೇ ಗಲಾತ್ಯ 1ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾನು ಎಂಥವನಾಗಿದ್ದೇನೆ ಎಂಬುದಾಗಿ ಆತನಿಗೆ ಹೇಳ್ತಾನೆ. ನೋಡ್ರಿ, ಹಿಂದೆ ನಾನು ಯೋಧ ಮತದಲ್ಲಿದ್ದಾಗ ನನ್ನ ನಡತೆ ಎಂತದೆಂದು ನೀವು ಕೇಳಿದರಷ್ಟೇ. ನಾನು ದೇವರ ಸಭೆಯನ್ನು ಅಂತ್ಯಂತ್ಯವಾಗಿ ಹಿಂಸೆಪಡಿಸಿ ಹಾಳು ಮಾಡುತ್ತಿದ್ದೇನು. ಇದು ಅಲ್ಲದೆ ನಾನು ನನ್ನ ಪಿತೃಗಳಿಂದ ದೇವರ ಸಭೆಯನ್ನು ಹಾಳು ಮಾಡ್ತಾ ಇದ್ದನು, ಹಿಂಸೆ ಮಾಡ್ತಾ ಇದ್ರೆ. ಇದಿಷ್ಟೇ ಅಲ್ಲ, ಮತ್ತೇನು ಮಾಡ್ತಾ ಇದ್ದೀನಂದ್ರೆ, ನಾನು ನನ್ನ ಪಿತೃಗಳಿಂದ ತಾತ ಮುತ್ತಾತ ಅಜ್ಜ ಅವರ ಅಜ್ಜನಿಂದ ಬಂದಂತ ಎಲ್ಲ ಸಂಪ್ರದಾಯಗಳಲ್ಲಿ ಬಹು ಅಭಿಮಾನ ಉಳ್ಳವನಾಗಿ ನನ್ನ ಜನರೊಳಗೆ ಸಮಪ್ರಾಯದವನಾದ ಅನೇಕರಿಗಿಂತ ಯೋಧದ್ಯ ಮತಚಾರದಲ್ಲಿ ಆಸಕ್ತನಾಗಿದ್ದೇನು. ನನ್ನ ಮತ ಅಂದ್ರೆ ಏನು ಗೊತ್ತಾ, ನನ್ನ ಜಾತಿ ಅಂದ್ರೆ ಏನು ಗೊತ್ತಾ, ನನ್ನ ಕುಲ ದೊಡ್ಡದು, ನನ್ನ ಹಾಗೆ ಅಂತ ಅದರ ತುಂಬ ನನಗೆ ಆಸಕ್ತಿ ಇತ್ತು ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ನೋಡಿ, ಹಿಂದೆ ಹೇಗಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾನೆ, ನಾನು ಚಿಕ್ಕವನಿಂದ ಹೇಗೆ ನಡ್ಕೊಂಡಿರಿ ಅಂತ ನೀವು ನೋಡಿದ್ದೀರಿ, ಕೇಳಿದ್ದೀರಿ. ಹೇಳ್ದೆ ಒಂದ್ಸಾರಿ, ನೋಡಿದ್ದೀರಿ, ಕೇಳಿದ್ದೀರಿ. ಸಣ್ಣಾಗಿಂದ ಈಗಿನವರೆಗೂ ನಾನು ಹೇಗೆ ನಡ್ಕೊಂಡಿದ್ದೀನಂತ ನನ್ನ ಬಾಜು ಮನೆಯವರು ನೋಡ್ಯಾರ, ಕೇಳ್ಯಾರ, ಎಲ್ಲ ತಿಳ್ಕೊಂಡಾರ. ಇಲ್ಲಿ ಪೌಲನು ಹೇಳ್ತಾ ಇದ್ರೆ, ನನ್ನ ಬಗ್ಗೆ ಎಲ್ಲ ನೀವು ನೋಡಿದ್ದೀರಾ, ಕೇಳಿದ್ದೀರಾ. ಯಾಕೆ ಪೌಲನು ಈ ಮಾತು ಹೇಳ್ತಾ ಇದ್ರಂದ್ರೆ, ನಾನು ಯೇಸು ಸ್ವಾಮಿಯನ್ನು ನಂಬಿಕೊಳ್ಳೋದಕ್ಕಿಂತ ಮುಂಚೆ ಸಭೆಯನ್ನು ಒಡಿತಾ ಇದ್ದೇನು, ಸಭೆಯನ್ನು ಹಿಂಸೆ ಮಾಡ್ತಾ ಇದ್ದನು. ದೇವರ ನಂಬಿದಂಥ ಮಕ್ಕಳನ್ನು ಹಿಡಿದುಕೊಂಡು ಬಂದು ಸೆರೆಮನೆಯಲ್ಲಿ ಅವರನ್ನು ಹಾಕಿ ಅವರನ್ನು ಒಡಿತಾ ಅವರನ್ನು ಹಿಂಸೆ ಮಾಡ್ತಾ ಇದ್ರು. ಯಾಕಂದರೆ ನನ್ನ ಒಳಗಡೆ ಏನಿತ್ತಂದರೆ ಮತದ ಅಭಿಮಾನ ನನಗಿತ್ತು. ಇವತ್ತು ಯಾಕೆ ಲೋಕದಲ್ಲಿ ಹಿಂಸೆಗಳು ನಡೀತಾ ಇದ್ದಾವೆ, ಯಾಕೆ ಲೋಕದಲ್ಲಿ ತೊಂದರೆಗಳು ನಡೀತಾ ಇದ್ದಾವೆ, ಯಾಕೆ ಅನೇಕ ದೇವ ಮಕ್ಕಳು ಹಿಂಸೆಗೆ ಒಳಗಾಗ್ತಾ ಇದ್ದಾರೆ ಅಂದರೆ ಅವರ ಒಳಗಡೆ ಇರುವಂಥ ಅಭಿಮಾನ, ಮತದ ಅಭಿಮಾನ. ಈ ಪೌಲನು ಆ ಅಭಿಮಾನ ಉಳ್ಳವನಾಗಿ ಆತನು ಒಡೆಯುವನಾಗಿದ್ದನಂತೆ. ಮತ್ತೆ ಆತನ ಎಂಥವನಾಗಿದ್ದ ನೋಡ್ತೇವೆ, ಎಳ್ಕೊಂಡು ಬರುವನಾಗಿದ್ದ ಜನರನ್ನ ಬರ ಚಿಕ್ಕವರನ್ನದೆ, ದೊಡ್ಡವರಂದ್ರೆ, ಹೆಣ್ಮಕ್ಳನ್ನದೆ, ಗಂಡು ಮಕ್ಕಳನ್ನದೆ, ಕೂಸನ್ನದೆ, ಎಲ್ಲರನ್ನು ತಗೊಂಡ್ಬಂದು ಒಡೆಯುವಂಥವನಾಗಿದ್ದ. ಕರುಣೆ ಇಲ್ಲದವನು, ಮಮತೆ ಇಲ್ಲದವನು, ಮಾನವಿಕತೆ ಇಲ್ಲದವನು ಆಗಿದ್ದನು. ಮೊದಲನೇದಾಗಿ ತನ್ನ ಹಳೆಯ ಸ್ವಭಾವವನ್ನು ಆತನು ಹಳೆಯ ಸ್ವಭಾವದಲ್ಲಿ ಜೀವಿಸುವಂಥವನಾಗಿದ್ದ. ಮತ್ತೆ ಏನು ಮಾಡ್ತಾ ಇದ್ರು ಅಂದರೆ ಸಿಟ್ಟಿನಿಂದ ತುಂಬಿದಾತ. ಯಾವುದರಿಂದ ತುಂಬಿದ? ಸಿಟ್ಟು, ತುಂಬ ಸಿಟ್ಟು. ಕೆಲವರು ಹೇಳ್ತಾರಲ್ಲ, ಮೂಗಿನ ಮೇಲೆ ಸಿಟ್ಟಿದ ಅಂತ. ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ಇದೆ ಅದಲ್ವಾ. ಸ್ವಲ್ಪ ಏನಾದ್ರೆ ಪಟ್ಕಂತ ಸಿಟ್ಟು ಬಂದ್ಬಿಡ್ತದೆ ಅವರಿಗೆ. ಓಕೆ, ಆತನು ಹೇಳ್ತಾನೆ, ತುಂಬ ಸಿಟ್ಟು ಮಾಡುವವನಾಗಿದ್ದೆ, ಹಾಗೆ ಬೇಟೆ ಆಡುವವನಾಗಿದ್ದೆ, ಒಡೆಯುವವನಾಗಿದ್ದೆ, ಎಳ್ಕೊಂಡು ಬರುವವನಾಗಿದ್ದೆ, ಸಿಟ್ಟು ಮಾಡುವವನಾಗಿದ್ದೆ, ಬೇಟೆ ಆಡ್ತಾ ಇದೆ. ಎಲ್ಲಿ ಇವನು ಸಿಗ್ತಾನೆ ಎಂಬುದಾಗಿ ಊರು ತಿರುಗುತ್ತಾ, ಹಳ್ಳಿ ತಿರುಗುತ್ತಾ, ಜನರನ್ನು ಹುಡುಕುತ್ತಾ ಬೇಟೆ ಆಡುವಂಥ ಮನುಷ್ಯನು ಈತನಾಗಿದ್ದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹಾಗೆ ಸಂಪ್ರದಾಯಗಳನ್ನು ಮಾಡ್ತಾ ಇದ್ದನು. ತಾತ ಮುತ್ತಾತನಿಂದ ಬಂದಂಥ ಎಲ್ಲ ಸಂಪ್ರದಾಯಗಳನ್ನು ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದನೆಂಬುದಾಗಿ ಈ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಹಲ್ಲೆಲೂಯಾ. ಇದು ಯಾವ ಜೀವನ? ಹಳೆಯ ಜೀವನ. ಪಕ್ಕದಲ್ಲಿ ಹೇಳಿ, ಹಳೆಯ ಜೀವನ. ಅದಲ್ವಾ. ಯೇಸು ಸ್ವಾಮಿ ನೀವು ನಂಬಿಕೊಳ್ಳೋಕ್ಕಿಂತ ಮುಂಚೆ, ಚರ್ಚಿಗೆ ಬರುವುದಕ್ಕಿಂತ ಮುಂಚೆ, ದೇವರ ಆಲಯಕ್ಕೆ ಬರೋದಕ್ಕಿಂತ ಮುಂಚೆ ನೀವು ಯಾವ ರೀತಿಯಲ್ಲಿ ಇದ್ದೀರ ಅಂತ ನಿಮಗೆ ಸರಿಯಾಗಿ ಗೊತ್ತು. ನಿಮ್ಮ ಗಲ್ಲಿಯಲ್ಲಿರೋರಿಗೆ ಗೊತ್ತು, ನಿಮಗೂ ಗೊತ್ತು, ನಿಮ್ಮ ಮನೆಯಲ್ಲಿ ಹೇಗಿದ್ದೀರೆಂಬುದಾಗಿ ಸರಿಯಾಗಿ ಗೊತ್ತಿದೆ. ಇಲ್ಲಿ ಪೌಲನು ಹೇಳ್ತಾನೆ, ನಾನು ಬಾಲ್ಯದಿಂದ ನಡ್ಕೊಂತಿದ್ದು ನಿಮಗೆಲ್ಲ ಸರಿಯಾಗಿ ಗೊತ್ತು.
ಆದರೆ ಈ ಕಾರ್ಯಗಳನ್ನು ನಾನು ಮಾಡ್ತಾ ಇರುವಾಗ ಯೇಸು ಸ್ವಾಮಿಯನ್ನು ನಾನು ತಿಳಿದುಕೊಂಡೆ. ಯೇಸು ಸ್ವಾಮಿ ಯಾರಂತ ನಾನು ನೋಡಿದೆ, ಆತನ ನಂಬಿದೆ. ಆ ಹೊತ್ತಿನಿಂದ ಈ ಹೊತ್ತಿನವರೆಗೂ ನಾನು ಬದುಕಿಲ್ಲ, ನಾನು ಸತ್ತಿದ್ದೇನೆ. ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಗಮನಿಸಿ, ಪೌಲನು ಹೇಳ್ತಾ ಇದ್ದಾನೆ, ಕ್ರಿಸ್ತನೊಂದಿಗೆ ಯೇಸು ಸ್ವಾಮಿ ಶಿಲುಬೆಗೆ ಹಾಕಿಸಿಕೊಂಡಿದ್ದಾನೆ, ಶಿಲುಬೆಯಲ್ಲಿ ಮೊಳೆ ಹೊಡೆಸ್ಕೊಂಡಿದ್ದಾನೆ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ಯಾಕೆ? ಎಲ್ಲ ಮನುಷ್ಯರ ಪಾಪಗಳನ್ನು ಆತನು ಹೊತ್ತುಕೊಂಡಿದ್ದಾನೆ, ಅವರ ರೋಗಗಳನ್ನು ಹೊತ್ತುಕೊಂಡಿದ್ದಾನೆ, ಅವರ ಬಡತನವನ್ನು ಹೊತ್ತುಕೊಂಡಿದ್ದಾನೆ, ಅವರ ಶಾಪಗಳನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಪ್ರಾಣ ಬಿಡ್ತಾ ಇದ್ದಾನೆ. ಹಲ್ಲೆಲೂಯ! ಎಂಥ ಒಳ್ಳೆ ದೇವರಲ್ವಾ? ನಿನ್ನ ಪಾಪಗಳನ್ನು ಆತನು ಹೊತ್ತುಕೊಂಡ, ನಿನ್ನ ದಾರಿದ್ರ್ಯವನ್ನು ಆತನು ಹೊತ್ತುಕೊಂಡ, ನಿನ್ನ ಶಾಪಗಳನ್ನು ಆತನು ಹೊತ್ತುಕೊಂಡ, ನಿನ್ನ ಒಂದು ಬಡತನವನ್ನು ಆತನು ಹೊತ್ತುಕೊಂಡು ಪ್ರಾಣ ಬಿಡ್ತಾ ಇದ್ದಾನೆ ಶಿಲುಬೆಯಲ್ಲಿ. ಪೌಲನು ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಶಿಲುಬೆಯನ್ನು ಹಾಕಿಸಿಕೊಂಡನು ನಮ್ಮ ನಿಮಿತ್ತ, ನಮ್ಮ ಪಾಪಗಳ ನಿಮಿತ್ತ. ಹಾಗೆ ಪೌಲನು ಹೇಳ್ತಾ ಇದ್ದಾನೆ, ನಾನು ಕೂಡ ಯೇಸುವನ್ನು ನೋಡಿದೆ, ಯೇಸುವನ್ನು ಕಂಡುಕೊಂಡೆ. ಅಯ್ಯೋ, ನನ್ನ ಪಾಪಗಳಿಗಾಗಿ ಪ್ರಾಣ ಕೊಟ್ಟನಲ್ಲ, ನನಗೋಸ್ಕರ ಶಿಲುಬೆ ಮೇಲೆ ಮರಣ ಅನುಭವಿಸಿದನಲ್ಲ, ನನಗೋಸ್ಕರ ಆತನ ಶಿಲುಬೆ ಮೇಲೆ ಸತ್ತನಲ್ಲ. ನಾನು ಕೈಯಿಂದ ಮಾಡಿ ತಪ್ಪಿಗೆ ಕೈ ಮಳೆ ಹೊಡಿಸ್ಕೊಂಡಿದ್ದಾನೆ, ನಾನು ಕೆಟ್ಟ ಆಲೋಚನೆಗಳು ಮಾಡ್ತಿದ್ದಕ್ಕಾಗಿ ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಕೊಂಡಿದ್ದಾನೆ, ನಾನು ತಪ್ಪಾದ ದಾರಿಲಿ ಹೋಗ್ತಾ ಇದ್ದಕ್ಕಾಗಿ ಕಾಲಿಗೆ ಮೊಳೆಯನ್ನು ಹೊಡೆಸ್ಕೊಂಡಿದ್ದಾನೆ, ನನ್ನ ಇಡೀ ದೇಹದಿಂದ ಪಾಪವನ್ನು, ಜಾರತ್ವ, ವ್ಯಭಿಚಾರ ಪಾಪಗಳನ್ನು ಮಾಡ್ತಾ ಇರುವುದರಿಂದ ಪಕ್ಕಿಯಲ್ಲಿ ತಿವಿಸಿಕೊಂಡು ಇಡೀ ರಕ್ತವನ್ನು ಆತನು ಸುರಿಸಿದ್ದಾನಲ್ಲೆಂಬುದಾಗಿ ಈ ಸೌಲನ್ನು ನೋಡಿದ. ಈ ಸೌಲನ್ನು ನೋಡಿ ಆವಾಗ ಆತನು ಹೇಳ್ತಾ ಇದ್ದಾನೆ, ಯೇಸುವನ್ನು ಯಾವಾಗ ನಾನು ತಿಳಿದುಕೊಂಡನೋ ಆವಾಗ ಯೇಸುವಿನ ಬಳಿಗೆ ಬಂದು ನಾನು ಕೂಡ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಹಲ್ಲೆಲೂಯಾ! ನಾನು ಕೂಡ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ ಶಿಲುಬೆಗೆ ಹಾಕಿಸಿಕೊಂಡ, ಆದರೆ ನಾನು ನನ್ನ ಒಂದು ಸ್ವಭಾವಗಳಿಗಾಗಿ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಹಿಂದೆ ನಾನು ಯೋಧ ಮತದಲ್ಲಿದ್ದಾಗ ನನ್ನ ನಡತೆ ಎಂತದೆಂದು ನೀವು ಕೇಳಿದರಷ್ಟೇ. ಆತ ನಡತೆ ಎಂಥದ್ದು? ದೇವ್ರು ನಂಬಿಕೊಳ್ಳೋಕೆ ಮುಂಚೆ ಹೇಗಿದ್ದ ಹೇಳಿ? ಸೊರೈತಿ ಏನ್ ಮಾಡ್ತಾ ಇದ್ದ? ಎಳ್ಕೊಂಡು ಬರ್ತಾ ಇದ್ದ, ಸಿಟ್ಟು ಮಾಡ್ತಾ ಇದ್ದ, ಅದಲ್ವಾ? ಕರುಣೆ ಇಲ್ಲ, ಮಮತೆ ಇಲ್ಲ, ಜನರನ್ನ ಬೇಟೆ ಆಡ್ತಾ ಇದ್ದ. ಯೇಸು ಎದಕ್ಕೆ ಶಿಲುಬೆಗೆ ಹಾಕಿಸಿಕೊಂಡ? ಯೇಸು ಎದಕ್ಕೆ ಶಿಲುಬೆಗೆ ಹಾಕಿಸಿಕೊಂಡ ಹೇಳಿ? ನನ್ನ ಪಾಪಗಳಿಗಾಗಿ, ನನ್ನ ಶಾಪಗಳಿಗಾಗಿ, ನನ್ನ ಬಡತನಕ್ಕಾಗಿ, ನನ್ನ ದಾರಿದ್ರ್ಯಕ್ಕಾಗಿ, ನನ್ನ ರೋಗಕ್ಕಾಗಿ ಶಿಲುಬೆಗೆ ಹಾಕಿಸಿಕೊಂಡು ಪ್ರಾಣ ಬಿಟ್ಟ. ಪೌಲನು ಹೇಳ್ತಾ ಇದ್ದೇನೆ, ನಾನು ಕೂಡ ಶಿಲುಬೆಗೆ ಹಾಕಿಸಿಕೊಂಡು ಪ್ರಾಣ ಬಿಟ್ಟಿದ್ದೇನೆ. ಯಾವುದಕ್ಕೋಸ್ಕರ? ಪೂರ್ವ ಸ್ವಭಾವ, ಹಳೆ ಹೊಟ್ಟೆ ಕಿಚ್ಚು, ಹಳೆ ಕಕ್ಷಭೇದ, ಹಳೆ ಭಿನ್ನಮತ, ಹಳೆ ಕೋಪ, ಹಳೆ ಒಂದು ದುಂದವತನ, ಹಳೆ ಕಾರ್ಯಗಳಿಗಾಗಿ ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಹಳೆದಾಗಿ ನಾನು ಒಡೆಯುವನಾಗಿದ್ದೇನೆ, ಈಗ ಒಡಿಸಿಕೊಳ್ಳುವವನಾಗಿದ್ದೇನೆ. ಹಳೆದಾಗಿ ಜನರನ್ನ ಹಿಂಸೆ ಪಡಿಸ್ತಾ ಇದೆ, ಈಗ ಜನರನ್ನ ಪ್ರೀತಿಸ್ತಾ ಇದೆ. ಹಳೆದಾಗಿ ಅವ್ರ ಮೇಲೆ ಕರುಣೆ ನಾನು ತೋರಿಸ್ತಾ ಇಲ್ಲ, ಈಗ ಕರುಣೆ ತೋರಿಸ್ತಾ ಇದ್ದೇನೆ. ಇಡೀ ನನ್ನ ಹಳೆಯ ಸ್ವಭಾವಗಳು ಎಲ್ಲವೂ ಶಿಲುಬೆಗೆ ಹಾಕಲ್ಪಟ್ಟಿದೆ. ಇನ್ನು ಮೇಲೆ ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನ ಒಳಗಡೆ ಜೀವಿಸುತ್ತಾನೆ. ಅಂದರೆ ಈತನ ಹಳೆ ಪೂರ್ವ ಸ್ವಭಾವ ಎಲ್ಲ ಯೇಸು ಸ್ವಾಮಿ ಜೊತೆಯಲ್ಲಿ ಶಿಲುಬೆಗೆ ಹಾಕಿಸಿಕೊಂಡಿದ್ದಾನೆ. ಅಂದರೆ ಇದರ ಅರ್ಥ, ಯೇಸು ಸ್ವಾಮಿನ ಯಾವಾಗ ತಿಳ್ಕೊಂಡಿದ್ದಾನೋ ಆವಾಗ ಎಲ್ಲವೇನಾಯಿತು? ಸತ್ತು ಹೋಯ್ತು. ಏನೇನು ಸತ್ತು ಹೋಯ್ತು? ಸಿಟ್ಟು, ಕೋಪ, ಕಕ್ಷಭೇದ, ಭಿನ್ನಮತ, ಅಥವಾ ಆತನಲ್ಲಿರುವಂಥ ಕರುಣೆ ಇಲ್ಲದ ಜೀವನ, ಮಮತೆ ಇಲ್ಲದ ಜೀವನ, ಜನರನ್ನು ಕರುಣಿಸಿದಂಥ ಜೀವನ, ಈ ಎಲ್ಲ ಕಾರ್ಯಗಳು ಆತನಿಂದ ತೊಲಗಿ ಹೋದು ಎಂಬುದಾಗಿ ನಾವು ನೋಡುವಂತರಾಗಿದೆ. ಗಮನಿಸಿ, ಏನೆಲ್ಲ ಆತನ ಶಿಲುಬೆಗೆ ಹಾಕಿಸಿಕೊಂಡಿದ್ದಾನೆ. ಕೋಪ, ಸಿಟ್ಟು, ಅಹಂಕಾರ, ಗರ್ವ, ಹೆಚ್ಚಳ, ಅನ್ಯಾಯ, ಮೋಸ, ಅಗೆತನ, ಕಕ್ಷಭೇದ, ಭಿನ್ನಮತ, ಹೊಟ್ಟೆಕಿಚ್ಚು, ಜಗಳ, ಬಂಡುತನ, ಇವೆಲ್ಲವನ್ನ ಶಿಲುಬೆಗೆ ಹಾಕಿಸಿಕೊಂಡಿದ್ದಾನೆ. ಯೇಸು ಶಿಲುಬೆಗೆ ಹಾಕಿಸಿಕೊಂಡು ಸತ್ತನ ಇಲ್ವಾ? ಸತ್ರ? ಪ್ರಾಣ ಕೊಟ್ಟಿದ್ದಾರ? ಜೋರಾಗಿ ಹೇಳ್ತಾ ಇಲ್ಲ. ಹೌದಾ ಇಲ್ವಾ? ಪೌಲನು ಹೇಳ್ತಾನೆ, ನಾನು ಕೂಡ ಸತ್ತು ಏನು ಮಾಡಿದ್ದೇನೆ? ಪ್ರಾಣ ಬಿಟ್ಟಿದ್ದೇನೆ. ಇನ್ನು ಮೇಲೆ ನಾನು ಜೀವನ ಮಾಡ್ತಾ ಇಲ್ಲ, ನನ್ನ ಒಳಗಡೆ ಯೇಸು ಜೀವಿಸ್ತಾ ಇದ್ದಾನೆ. ಪ್ರಿಯ ದೇವ್ರ ಮಕ್ಕಳೇ, ಪೌಲನು ಹೇಳ್ತಾನೆ, ನಾನು ದೇವರನ್ನ ಕಂಡುಕೊಂಡ ಮೇಲೆ ಶಿಲುಬೆಗೆ ನಾನು ಜಡಿಯಲ್ಪಟ್ಟಿದ್ದೆ, ನನ್ನ ಎಲ್ಲ ಹಳೆಯ ಸ್ವಭಾವಗಳು ಶಿಲುಬೆಗೆ ಹಾಕಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇವತ್ತು ಎಷ್ಟು ಜನ
ದೇವರನ್ನು ನಾವು ನಂಬಿಕೊಂಡಿದ್ದೇವೆ. ಕೆಲವರು ರಕ್ಷಣೆ ತೆಗೆದುಕೊಂಡು ದೇವರನ್ನು ಆರಾಧಿಸ್ತಾ ದೇವರನ್ನು ಸ್ತುತಿಸ್ತಾ ಹೋಗ್ತಾ ಇದ್ದೇವೆ. ದೇವರನ್ನು ಕಂಡುಕೊಂಡ ಮೇಲೆ ಇನ್ನೂ ನಾವು ಬದುಕಿದ್ದೇವೆ, ಸತ್ತಿಲ್ಲ ನಾವು. ಅದಕ್ಕೆ ನಿನ್ನೆ ಶುಕ್ರವಾರ ದಿನ ಹನುಮಂತಣ್ಣವರಿಗೆ ದೀಕ್ಷಾ ಸ್ನಾನ ನಾವು ಮಾಡಿಸುವಾಗ ಅವ್ರಿಗೆ ಹೇಳ್ತಾ ಇದ್ದು, ಅಣ್ಣ ನೀರಲ್ಲಿ ಹೋದ್ಮೇಲೆ ನೀವಿಲ್ಲ, ಈಗ ಹೊಸ ಹನುಮಂತನ ಹೊರಗಡೆ ಬಂದಿದ್ದಾರೆ. ಹಳೆ ಹನುಮಂತನ ಎಲ್ಲಿ ಹೋಗ್ಬಿಟ್ಟ, ಹೊಸ ಹನುಮಂತಣ್ಣವರು ಬಂದಿದೆ. ಅಂದರೆ ಹಳೆ ಸ್ವಭಾವ ಹೋಗ್ಬಿಡ್ತು, ಹಳೇದೆಲ್ಲ ಶಿಲುಬೆಗೆ ಹಾಕಲ್ಪಟ್ಟಿತ್ತು. ಈಗ ಹೊಸ ಸ್ವಭಾವ ಹೊರಗಡೆ ಬರ್ತಾ ಇದೆ. ಈಗ ಹಳೆಯವರು ಇಲ್ಲ. ಈಗ ನೋಡಿ, ಪೌಲನು ಹಳೆ ರೀತಿಯಲ್ಲಿ ಇದ್ದ, ಮೊದಲು ಏನು ಮಾಡ್ತಾ ಇದ್ದ, ಹೊಡಿತಾ ಇದ್ದ. ಈಗ ದೇವರು ನಂಬ್ಕೊಂಡ ಮೇಲೆ ಏನು ಮಾಡ್ಕೊಂಡ, ಒಡಿಸ್ಕೊತಾ ಇದ್ದಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದ್ದೀನಾ? ಹೇಳಿದ ಅರ್ಥ ಆಗ್ತಾ ಇದ್ದೀನಾ? ಆತನು ಸುವಾರ್ತೆ ಸಾರಕ್ಕೆ ಹೋಗುವಾಗ, ಅನೇಕ ಹಳ್ಳಿಗಳಿಗೆ ಹೋಗುವಾಗ ಬೈಬಲ್ ಹೇಳ್ತದೆ, ಆತನ ಮೆತ್ತಗೆ ಒಡೆದು ಸತ್ತನೆಂಬುದಾಗಿ ಬಿಟ್ಟು ಹೋಗ್ತಾ ಇದ್ದರಂತೆ. ಆತನು ಮುಂಜಾನೆ ಎದ್ದು ಬ್ಯಾಗನ್ನು ತೆಗೆದುಕೊಂಡು ಎಲ್ಲರೂ ಜಾರಿಸ್ಕೊಂಡು ಮತ್ತೆ ಹೋಗ್ತಾ ಇದ್ದನು. ಮೊದಲು ಹೊಡಿತಾ ಇದ್ದ, ಈಗ ಒಡಿಸ್ಕೊತಾ ಇದ್ದಾನೆ. ಮೊದಲು ಬೈತಾ ಇದ್ದ, ಈಗ ಬೈಸ್ಕೊತಾ ಇದ್ದಾನೆ. ಮೊದಲು ಅವರನ್ನು ಸೇರ್ತಾ ಇರಲಿಲ್ಲ, ಈಗ ಎಲ್ಲ ಜನರನ್ನು ಪ್ರೀತಿ ಮಾಡಿ ಏನು ಮಾಡ್ತಾ ಇದ್ದಾನೆ, ಸೇರಿಸ್ಕೊಳ್ತಾ ಇದ್ದಾನೆ. ಇದುವೇ ಸತ್ತಂತ ಜೀವನ. ಹಳೆ ಸ್ವಭಾವಗಳು ನಮ್ಮಲ್ಲಿಗಿದ್ರೆ ನಾವು ಬದುಕಿದವರಾಗಿದ್ದೇವೆ. ನಾವು ಬದುಕಿದ್ರೆ ಯೇಸು ಸ್ವಾಮಿ ಜೀವನ ಮಾಡೋಕ್ಕಾಗಲ್ಲ, ಸತ್ರೆ ನಾವು ಜೀವನ ಮಾಡ್ತಾನೆ. ಗಮನಿಸಿ, ಈ ಸ್ವಭಾವಗಳೆಲ್ಲ ಹೋದ್ರೆ ಯೇಸು ಸ್ವಾಮಿ ತನ್ನ ಸ್ವಭಾವ ಒಳಗಡೆಯಿಂದ ಹೊರಗಡೆ ಬರುವಂಥದ್ದಾಗಿದೆ. ಮೊದಲನೇದಾಗಿ ನಾವು ಸಾಯ್ಬೇಕಾಗಿದೆ. ನಮ್ಮ ಒಂದು ಹಳೆಯ ಸ್ವಭಾವಗಳಿಗಾಗಿ ನಾವು ಸಾಯ್ಬೇಕು. ಕೆಲವರೆಲ್ಲ ಹೇಳ್ತಾ ಇದ್ದಾರೆ, ಇವರು ಚರ್ಚಿಗೆ ಹೋಗ್ತಾರಂತೆ, ಪ್ರಾರ್ಥನೆ ಮಾಡ್ತಾರಂತೆ, ಆರಾಧನೆ ಮಾಡ್ತಾ ಇದ್ದಾರಂತೆ, ನೋಡು ಹೆಂಗಿದ್ದಾರೆ, ದೊಡ್ಡ ದೆವ್ವ ಕಣ್ಣ ಕಾಣ್ತಾರಂತ ಅಂತಾರ ಇಲ್ವಾ? ನಾವು ಸತ್ತಿಲ್ಲ ಅಂತ ಅರ್ಥ. ಪೌಲನ್ನು ನೋಡಿದವರೆಲ್ಲರೂ ಗಡಗಡ ನಡೀತಾ ಇದ್ದಾರೆ, ಅಯ್ಯ ನೀನಂಥ ಮನುಷ್ಯ ಹಿಂಗಾಗಿದೆಯಾ, ಆ ರೀತಿಯಲ್ಲಿರುವಂಥ ಮನುಷ್ಯ ಈ ರೀತಿಯಲ್ಲಿ ಆಗಿದೆ ಎಂಬುದಾಗಿ ಆತನ ಹೆಸರು ಕೇಳಿದ್ರೆ ಸಾಕು ಬೇರೆ ಪಕ್ಕದವರು ನಡುಗ್ತಾ ಇತ್ತಂತೆ. ಯಾಕಂದರೆ ಆತನ ಒಂದು ಕ್ಯಾರೆಕ್ಟರ್ ಹಂಗಿತ್ತು, ಆತನ ಒಂದು ಇತಿಹಾಸ ಹಂಗಿತ್ತು. ಆದರೆ ಸ್ವಾಮಿ ನಂಬಿಕೊಂಡ ಮೇಲೆ ಸಂಪೂರ್ಣವಾಗಿ ನಾನು ಸತ್ತಿದ್ದೇನೆ. ಹಲ್ಲೆಲೂಯಾ. ಮೊದಲನೇದಾಗಿ ಸ್ವಭಾವಗಳಿಗಾಗಿ ಆತನು ಸತ್ತ. ಎರಡನೇದಾಗಿ ಯಾಕೆ ಆತನು ಸತ್ತಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ, ಯಾಕೆ ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಗಲಾತ್ಯ 6:14 ವಚನ, ಲೋಕದ ಪಾಲಿಗೆ ಸತ್ತನು. ಮೊದಲನೇದಾಗಿ ತನ್ನ ಸ್ವಭಾವಗಳಿಗಾಗಿ ಸತ್ತನು, ಎರಡನೇದಾಗಿ ಲೋಕಕ್ಕಾಗಿ ಸಾಯ್ತಾ ಇದ್ದಾನೆ. ಹೇಳಿ ನನ್ನ ಜೊತೆ, ತನಗೋಸ್ಕರ ಸತ್ತನು, ಜೋರಾಗಿ, ತನಗೋಸ್ಕರ ಸತ್ತನು, ಲೋಕಕ್ಕಾಗಿ ಸಾಯ್ತಾ ಇದ್ದಾನೆ. ಲೋಕಕ್ಕಾಗಿ ಹೇಗೆ ಸಾಯ್ತಾ ಇದ್ದಾನೆ ನೋಡ್ರಿ, ಅದೇ ಗಲಾತ್ಯ 6:14. ನನಗಾದರೂ ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಬೇಡಪ್ಪ, ಎಷ್ಟು ದಿನ ಹೆಚ್ಚಳ ಪಟ್ಟಿದ್ದು ಸಾಕು. ನಾನು ಯಾರಂತ ತಿಳ್ಕೊಂಡಿದ್ದಿ, ನನ್ನ ಹೆಸರು ಕೇಳಿದ್ರೆ ಗಡಗಡ ನಡಿಬೇಕಂತ ಇವೆಲ್ಲ ಬೆದರಿಸಿ ಸಾಕಾಗಿದಪ್ಪ. ಇನ್ನು ಮೇಲೆ ಹೆಚ್ಚಳ ಪಡುವುದು ಬೇಡ, ನನಗಾದರೂ ಬದುಕಬೇಕಾದ್ರೆ ಯೇಸುವೆ, ಸತ್ರೆ ನನಗೆ ಲಾಭನೇ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ಅಂತ ಗಡಗಡ ನಡಗಿಸುವಂತ ಮನುಷ್ಯ ಈಗ ಮೆತ್ತಗಾಗ್ಬಿಟ್ಟಿದ್ದಾರೆ. ಆತನ ಹೇಳ್ತಾ ಇದ್ದಾನೆ, ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು. ಮೊದಲು ಹೇಳ್ತಾ ಇದ್ದಾನೆ, ನನ್ನ ಒಂದು ಸ್ವಭಾವಗಳಿಗಾಗಿ ನಾನು ಸತ್ತೆ, ಆಮೇಲೆ ಎದಕ್ಕಾಗಿ ಸಾಯ್ತಾ ಇದ್ದೀನಿ ನಾನು, ಲೋಕದ ಸಾಂಪ್ರದಾಯಗಳಿಗಾಗಿ ಸಾಯ್ತಾ ಇದ್ದೇನೆ. ಇವತ್ತು ಅನೇಕ ದೇವರ ಮಕ್ಕಳು ದೇವರನ್ನು ಆರಾಧಿಸ್ತಾರೆ, ದೇವರನ್ನು ಸ್ತುತಿಸ್ತಾರೆ, ಇನ್ನೂ ಸಾಂಪ್ರದಾಯಗಳನ್ನು ನಾವು ಮಾಡ್ತಾ ಇರ್ತೇವೆ. ಇವತ್ತು ಎಷ್ಟು ಜನ ಸಾಂಪ್ರದಾಯಗಳು ಮಾಡ್ತಾ ಇಲ್ಲ, ಈ ಕಡೆ ಇದು ಮಾಡೋಣ, ಈ ಕಡೆ ಅದು ಮಾಡೋಣ. ಕೆಲವೊಂದು ಸಾಂಪ್ರದಾಯಗಳು ಇನ್ನೂ ದೇವರ ಮಕ್ಕಳನ್ನು ಹಿಡ್ಕೊಂಡಿದೆ, ಅದರಲ್ಲೂ ಕೂಡ ಕೆಲವರು ಬದುಕಿದ್ದಾರೆ. ಕೆಲವರು ಸ್ವಾಭಾವಿಕವಾಗಿ ಸತ್ರೆ, ಕೆಲವರು ಸಾಂಪ್ರದಾಯಗಳಲ್ಲಿ ಕೂಡ ಬದುಕಿದ್ದಾರೆ. ಪೌಲಲ್ಲಿ ಹೇಳ್ತಾನೆ, ನಾನು ಈ ರೀತಿ ಎಲ್ಲ ಸಾಂಪ್ರದಾಯಗಳು ಮಾಡಿ 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 ಇನ್ನು ಮೇಲೆ ಲೋಕಕ್ಕಾಗಿ ನಾನು ಸತ್ತಿದ್ದೇನೆ, ನಾನು ಬದುಕಿಲ್ಲ, ಸತ್ತು ಹೋಗಿದ್ದೇನೆ. ಇಡೀ ಲೋಕವೇ ನನ್ನ ಪಾಲಿಗೆ ಏನಾಗಿದೆ, ಸತ್ತು ಹೋಗಿದೆ. ಹಲ್ಲೆಲೂಯಾ. ಕೈಗಳ ಮೇಲೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಾಗಿರುವಂಥ ನಾವು ನಮ್ಮ ಹಳೆಯ ಸ್ವಭಾವಗಳಿಗಾಗಿ ಸಾಯಬೇಕು, ಲೋಕಕ್ಕಾಗಿ ಕೂಡ ಸಾಯಬೇಕಾಗಿದೆ. ಯಾವಾಗ ನಾವು ಸಾಯ್ತೀವೋ ಆವಾಗಲೇ ಕ್ರಿಸ್ತನು ನಮ್ಮ ಒಳಗಡೆ ಜೀವನ ಮಾಡ್ತಾನೆ. ನೂತನ ಸ್ವಭಾವವನ್ನು ಕೊಟ್ಟು, ನೂತನ ಆಲೋಚನೆ ಕೊಟ್ಟು ಸ್ವಾಮಿ ಪ್ರಕಟಪಡಿಸಿಕೊಳ್ಳುವವನಾಗಿದ್ದಾನೆ. ಹಲ್ಲೆಲೂಯಾ.
ಈ ಸ್ಥಳದಲ್ಲಿರುವಂಥ ದೇವ್ರ ಮಕ್ಕಳು ಎಷ್ಟು ಜನ ಹಳೆಯ ಸ್ವಭಾವದಲ್ಲಿ ಸತ್ತಿದ್ದೀರಾ? ಇನ್ನು ಕೆಲವರು ದೇವರನ್ನ ಆರಾಧನೆ ಮಾಡಿ ದೇವರನ್ನು ಸ್ತುತಿಸಿ, ಕೆಲವರೆಲ್ಲ ಹೇಳ್ತಾ ಇರ್ತೀರಾ, ನಿಮ್ಮ ಮನೆ ಪಕ್ಕದಲ್ಲಿ ಆಗಿರ್ಬೋದು, ನಿಮ್ಮ ಊರಲ್ಲಾಗಿರ್ಬೋದು, ನಿಮ್ಮ ಗಲ್ಲಿಯಲ್ಲಿ ಹೇಳ್ತಾ ಇರ್ತೀರಾ, ನಾನು ಯಾರು ಗೊತ್ತಾ, ನನ್ನ ಹೆಸರೇ ಗುಂಡಪ್ಪ, ನನ್ನ ಹೆಸರಲ್ಲೇ ಗುಂಡ ಅಂತ ನನಗೆ ಹೆಸರಿದೆ, ನನ್ನ ಹೆಸರು ಕೇಳಿದ್ರೆ ನಡುಗಬೇಕು, ನೀನು ಒಂದು ಏಟು ಹೊಡೆದ್ರೆ ತಿರುಗಿ ಬೀಳ್ತೇನೆ ನೀನು ಎಂಬುದಾಗಿ ಕೆಲವರೆಲ್ಲ ದೇವ್ರ ಮಕ್ಕಳು ಇನ್ನೊಬ್ಬರನ್ನು ಬೆದರಿಸ್ತಾರೆ. ಇದು ಹೊಸ ಸ್ವಭಾವನ ಹಳೆ ಸ್ವಭಾವನ ಅದಲ್ವಾ? ಕೆಲವರೆಲ್ಲ ಹೆಣ್ಮಕ್ಳು ಹೇಳ್ತಾ ಇರ್ತಾರೆ, ನಾನು ಯಾರಂತ ನಿನಗೆ ಗೊತ್ತಿಲ್ಲ, ನಿನಗೆ ಹಿಡಿದಿರುವ ದೆವ್ವ ನಾನು ಬಿಡಿಸ್ತೇನೆ. ಯಾರು ಹೇಳ್ತಾರೆ? ದೇವರು ನಂಬಿದ ಮಕ್ಕಳು ಹೇಳ್ತಾ ಇದ್ದಾರೆ. ಪೌಲನ್ ಹೇಳ್ತಾ ಇದ್ದಾನೆ, ಈ ಎಲ್ಲ ಹಳೆ ಮನುಷ್ಯ ಸತ್ತು ಹೋದಪ್ಪ, ಒಡೆಯಂಥ ಮನುಷ್ಯ, ಬೈಯುವಂಥ ಮನುಷ್ಯ, ಎಳ್ಕೊಳ್ಳುವಂಥ ಮನುಷ್ಯ, ಈ ಮನುಷ್ಯ ಸತ್ತು ಹೋಗಿದ್ದಾನೆ. ಈಗ ಯೇಸು ನನ್ನ ಒಳಗಡೆ ಜೀವಿಸ್ತಾ ಇರುವುದರಿಂದ ಈಗ ನಾನು ಪ್ರೀತಿಸುತ್ತೇನೆ, ನಾನು ಕರುಣಿಸುತ್ತೇನೆ, ಜನರನ್ನು ಸೇರಿಸ್ಕೊಳ್ತೇನೆ, ಜನರಿಗೆ ಸಹಾಯವನ್ನು ಮಾಡುತ್ತೇನೆ, ಕಷ್ಟ ದುಃಖದಲ್ಲಿ ಪಾಲ್ಗಾರಾಗ್ತೇನೆ. ಯಾಕಂದರೆ ನಾನು ಹಳೆಯ ರೀತಿಯಲ್ಲಿ ಇಲ್ಲ, ಹೊಸ ರೀತಿಯಲ್ಲಿ ನಾನು ಬದುಕ್ತಾ ಇದ್ದೇನೆ ಎಂಬುದಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಕೊಡೋಣವಾ? ಹಾಲೆಲೂಯ! ಯೇಸು ಸ್ವಾಮಿಯನ್ನು ನಂಬಿಕೊಂಡವರು ಹೊಸ ಜೀವನ ಅವ್ರದ್ದಾಗಿರುತ್ತದೆ. ಅದಕ್ಕೆ ಪೌಲನು ಹೇಳ್ತಾನೆ, ಸ್ಪಷ್ಟವಾಗಿ ಹೇಳ್ತಾನೆ, ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವರು ನೂತನ ಸೃಷ್ಟಿ ಆಗಿದ್ದಾರೆ, ಅವರು ಹೊಸಬರಾಗಿ ನಡೆದುಕೊಳ್ಳಬೇಕಾಗಿದೆ ಎಂಬುದಾಗಿ 24ನೇ ವಚನ ಬರುವಾಗ ನಮ್ಮ ಬಗ್ಗೆ ಹೇಳ್ತಾನೆ ಪೌಲನು, ನಮ್ಮ ಬಗ್ಗೆ ಹೇಳ್ತಾನೆ. ಇಷ್ಟವರೆಗೂ ಆತನ ಬಗ್ಗೆ ಹೇಳ್ದಲ್ವಾ, ಈಗ ನಮ್ಮ ಬಗ್ಗೆ ಹೇಳ್ತಾ ಇದ್ದಾನೆ. ಗಲಾತ್ಯ 5:24 ಓದಿ. ಕ್ರಿಸ್ತ ಯೇಸುವಿನವರು. ಓಕೆ, ನಾವು ಯಾರಾಗಿದ್ದೇವೆ? ಯಾರಾಗಿದ್ದೇವ್ರಿ? ಜೋರಾಗಿ ಹೇಳ್ಬೇಕು, ಯಾರಾಗಿದ್ದೇವೆ? ಕ್ರಿಸ್ತ ಯೇಸುವಿನವರು, ಆತನ ಆರಾಧನೆ ಮಾಡುವಂಥವ್ರು ಅಥವಾ ಆತನ ಭಕ್ತರು, ಆತನ ಆರಾಧಿಸುವಂಥವ್ರು, ಆತನ ಮಕ್ಕಳು. ತನ್ನ ಶರೀರ ಭಾವ ಗಮನಿಸಿ, ಏನು ಶರೀರ ಭಾವ? ಬದುಕು ಬಾಳಿನ ಡಂಬ, ಕಣ್ಣಿನ ಆಸೆ, ಅನ್ಯಾಯ, ಮೋಸ, ಕಳ್ಳತನ, ದುಂದವತನ, ವ್ಯಭಿಚಾರ, ಸುಳ್ಳು, ಕಕ್ಷಭೇದ, ದುಂದವತನ, ಕೋಪ, ಮತ್ಸರ, ಇವೆಲ್ಲವೂ ಶರೀರದಿಂದ ಬರುವಂಥವು. ಇವೆಲ್ಲ ದೇವರ ಪಾದದಲ್ಲಿ ಅಂಗಲಾಚಿ ಕರ್ತನಿಗೆ ಹೇಳಿ, ಸ್ವಾಮಿ ಹೌದಪ್ಪ, ಇವತ್ತು ದೇವರೇ ನನ್ನ ಸ್ವಭಾವಗಳು ನನ್ನ ಒಳಗಡೆ ಜೀವನ ಮಾಡಬಾರದು, ಲೋಕದ ಸಂಪ್ರದಾಯಗಳು ನನ್ನ ಒಳಗಡೆ ಜೀವನ ಮಾಡಬಾರದು. ಪೌಲನು ಹೇಳಿದಾಗೆ ನಾನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ನಾನು ಸತ್ತವನಾಗಿದ್ದೇನೆ. ಯೇಸು ಸ್ವಾಮಿನೇ ನನ್ನ ಒಳಗಡೆ ಬದುಕಿದ್ದಾನೆ, ಆತನೇ ನನ್ನ ಒಳಗೆ ಜೀವಿಸ್ತಾ ಇದ್ದಾನೆ. ಇನ್ನು ಮೇಲೆ ನಂದು ಯಾವ ಸ್ವಭಾವಗಳು ನಡೆಯುವುದಿಲ್ಲ, ಆತನ ಸ್ವಭಾವಗಳು ಮಾತ್ರ ನನ್ನ ಒಳಗಡೆ ನಡೀತದೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ನನ್ನ ದೇಹದ ನಿಮಿತ್ತವು ಮಹಿಮೆ ನಿನಗಯ್ಯ, ನನ್ನ ದೇಹದ ನಿಮಿತ್ತವು ಮಹಿಮೆ ನಿನಗಯ್ಯ, ಹೆಚ್ಚಳ ಪಡುವುದು ನಿನ್ನಲ್ಲೇ, ಕರ್ತಗಿಸಿಕೊಳ್ಳುವುದು ನಿನ್ನಲ್ಲಿ. ಅಪ್ಪ, ನಿನ್ನಲ್ಲೇ ನನ್ನ ಹೆಚ್ಚಳ ಪಡುವುದು ನಿನ್ನಲ್ಲೇ, ಕರ್ತಗಿಸಿಕೊಳ್ಳುವುದು ನಿನ್ನಲ್ಲಿ. ನನ್ನ ದೇಹದ ನಿಮಿತ್ತ ದೇವರೇ, ನನ್ನ ದೇಹದ ನಿನಗೆ ಮಹಿಮೆ ಆಗಬೇಕು, ದೂಷಣೆ ಆಗಬಾರದು. ಮಹಿಮೆ ನೀನಗಯ್ಯ, ನನ್ನ ದೇಹದ ನಿಮಿತ್ತವು ಮಹಿಮೆ ನೀನಗಯ್ಯ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ನನ್ನ ಪ್ರಾಣ ಇರುವರೆಗೂ ಮಣ್ಣಲ್ಲಿ ಸೇರುವರೆಗೂ. ಹೌದಪ್ಪ, ನನ್ನ ಪ್ರಾಣ ಇರುವರೆಗೂ ದೇವರೇ, ನನ್ನ ಪ್ರಾಣ ಇರುವರೆಗೂ ನಾ